ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗಿದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೂ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಭಿಮಾನಿಗಳಾಗಿದ್ದಲ್ಲಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಂಚಿಕೆ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಭಾಗ್ಯ ಹಾಗೂ ಕುಸುಮ ಅವರು ಆದಿ ಕಂಟಿಲ್ಲ ಅಂತೇಳಿ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಆದಿ ಅವರು ಡ್ರೈವಿಂಗ್ ಮಾಡ್ಕೊತ ಈ ಕಡೆ ಕಾರ್ ಡ್ರೈವ್ ಮಾಡ್ಕೊತ ಈ ಕಡೆ ಗೆಳತಿ ಆಗಿರ್ಬೋದು ಎಷ್ಟು ಮೋಸ ಮಾಡಿದ್ರು. ಭಾಗ್ಯನ ಹತ್ರ ಎಷ್ಟೋ ಸಲ ಕೇಳಿದೆ, ನಿಮ್ಮ ಹಸ್ಬೆಂಡ್ ಯಾರು ಅಂತ ಹೇಳಿ, ನಿಮ್ಮನ್ನ ಅವ್ರನ್ನ ಒಂದು ಮಾಡ್ತೀನಿ, ನಿಮ್ಮ ಸಂಸಾರ ಒಂದಾಗಬೇಕು, ಏನಕ್ಕೆ ನಿಮ್ಗೆ ಬಿಟ್ಟು ಹೋದ್ರು, ಇಬ್ಬರು ಮನಸ್ಸಲ್ಲಿರೋ ಮನಸ್ತಾಪಗಳನ್ನು ಸರಿ ಮಾಡಿ ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ, ನಿಮ್ಮ ಸಂಸಾರ ಸರಿ ಮಾಡ್ತೀನಿ ಅಂತ ಹೇಳಿ ಭಾಗ್ಯನ ಹತ್ರ ಕೇಳಿದ್ರು ಕೂಡ ದಯವಿಟ್ಟು ಭಾಗ್ಯ ಅವರೇ ಆ ವಿಷಯದ ಬಗ್ಗೆ ಹೇಳಬೇಡಿ ಅಂತ ಹೇಳಿ ಎಷ್ಟು ನಾನಾಗಿ ಕೇಳಿದ್ರು ಕೂಡ ಹೇಳಿಲ್ಲಲ್ಲ ಅಂತ ಹೇಳಿ ಈ ಕಡೆ ಆದಿಗಂತೂ ತುಂಬಾ ಬೇಜಾರು ಮಾಡ್ಕೊತಾರೆ. ಯಾರಿಗೂ ಕೂಡ ಹೇಳ್ದಲೆ ಈ ಕಡೆ ತಾಂಡವ್ ಹೇಳಿದ ಗನಗೋ ಸತ್ಯ ಕೇಳಿ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಡ್ರೈವ್ ಮಾಡ್ಕೊತ ಈ ಕಡೆ ಆದಿಯವ್ರು ಬರ್ತಾ ಇರ್ತಾರೆ. ಡ್ರೈವ್ ಮಾಡ್ಕೊತ ಆದಿಯವ್ರು ಬರ್ತಾ ಇರ್ಬೇಕಾದ್ರೆ ರಾತ್ರಿಲಿ ಈಗ ಅವ್ರದ್ದು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಎದುರುಗಡೆ ಲೈಟ್ ಫೋಕಸ್ ಇದಾಗ್ತಾ ಇರುತ್ತೆ. ಹಾಗಾಗಿ ಎದುರುಗಡೆ ಏನು ಆಗ್ತಾ ಇದೆ, ಏನು ಬರ್ತಾ ಇದೆ ಅಂತಲೂ ಕೂಡ ಈ ಕಡೆ ಆದಿಯವರು ಆ ಟೆನ್ಷನಲ್ಲಿ ಕೂಡ ಅಬ್ಸರ್ವ್ ಮಾಡ್ದಲೆ ಕಾರ್ ಡ್ರೈವ್ ಮಾಡ್ತಿರ್ತಾರೆ. ಹಾಗಾಗಿ ಇಲ್ಲಿ ಎದುರುಗಡೆ ಬಂದಂಥ ಲಾರಿ ಸಡನ್ನಾಗಿ ಆದಿಯವರ ಕಾರಿಗೆ ಗುದ್ದೇ ಬಿಡುತ್ತೆ. ಗುದ್ದಾಗ ಈ ಕಡೆ ಟೆನ್ಷನ್ ಆಗುತ್ತೆ. ಈ ಕಡೆ ಆದಿಯವರಿಗೆ ತುಂಬಾ ಸೀರಿಯಸ್ ಆಗಿ ತುಂಬಾ ರಕ್ತ ಹೋಗಿ ಜೀವಾಪಾಯದಲ್ಲಿ ಇರ್ತಾರೆ. ಈ ಕಡೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾರೆ. ಆವಾಗ ಕಿಶನಿಗೆ ಫೋನ್ ಬರುತ್ತೆ, ಇವರು ಆದಿಯವನವ್ರು ಇದ್ದಾರಲ್ಲ ಅವ್ರು ನಿಮಗೆ ಏನಾಗಬೇಕು, ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂದಾಗ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊತಾರೆ. ಇಲ್ಲಿ ನೋಡಿದ್ರೆ ಶ್ರೇಷ್ಠ ಹಾಗೂ ತಾಂಡವ್ ನೀನು ಏನು ಮಾಡ್ತಿದ್ಯಾ, ಏನು ಕುಡ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ ಹೇಳಿ ಈ ಕಡೆ ಶ್ರೇಷ್ಠ ಅವ್ರು ಬೈತಾ ಇರ್ತಾರೆ. ಶ್ರೇಷ್ಠ ಆದಿಗೆ ಬೈತಾ ಇರ್ಬೇಕು, ತಾಂಡವಿಗೆ ಬೈತಾ ಇರ್ಬೇಕಾದ್ರೆ ತಾಂಡವ್ ಇಲ್ಲಿ ಎಲ್ಲ ಸತ್ಯನೂ ನಾನು ಬ್ರೋಗ್ ಹೇಳ್ಬಿಟ್ಟೆ, ನನಗೆ ಆ ಎಮ್ಮೆ ಇದ್ದಾಳಲ್ಲ ಆ ಭಾಗ್ಯನಿಂದನೇ ನನ್ನ ಮಗಳಿಗೆ ಹೀಗಾಗಿದ್ದು, ಅವಳು ಮಕ್ಕಳು ಅಂತಾರೆ, ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತಲೂ ಗೊತ್ತಾಗಲಿಲ್ಲ, ನನ್ನ ಮಗಳು ಕಾರಣ ಆಗಿರೋಕ್ಕೆ ಅವಳೇ ಕಾರಣ ಅಂತ ಹೇಳಿ ಈ ಕಡೆ ತಾಂಡವ್ ಶ್ರೇಷ್ಠನ ಹತ್ರ ತಾಂಡವ್ ಹೇಳ್ಕೊಂಡು ಬೈತಿರ್ತಾರೆ. ಯಾಕಂದರೆ ತನ್ವಿ ಅಂದರೆ ಈ ಕಡೆ ತಾಂಡವಿಗಂತೂ ತುಂಬಾ ಪ್ರೀತಿ ಇರುತ್ತೆ ಮಕ್ಳನ್ನ ಕಂಡ್ರೆ. ಹಾಗಾಗಿ ಈ ಕಡೆ ನನ್ನ ಮಗಳಿಗೆ ಏನೋ ಆಗೋಯ್ತಲ್ಲ, ನನ್ನ ಮಗಳು ಏನೋ ಆಗ್ಬಿಟ್ಟಿದ್ದಾಳೆ ಅನ್ನೋ ಭಯದಲ್ಲಿ ಈ ಕಡೆ ಕುಡಿತಾರೆ. ಕುಡಿದು ಅಮ್ಮನಿಲ್ಲ ನಾನಿಲ್ಲಿ ಈ ಕಡೆ ಅವರು ಸತ್ಯನೇ ಹೇಳಬಾರ್ದು ಅಂತ ಹೇಳಿ ಆದಿಗೆ ನಾನು ಹಾಗೂ ಭಾಗ್ಯ ಗಂಡ ಹೆಂಡತಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅಕಸ್ಮಾತ್ ಗೊತ್ತಾದರೆ ನಮ್ಮ ಬಿಸ್ನೆಸ್ಸಿಗೆ ನನ್ನ ಪಾರ್ಟ್ನರ್ ಅಕಸ್ಮಾತ್ ಗೊತ್ತಾದರೆ ನನ್ನ ಬಿಸ್ನೆಸ್ಸಿಂದ ಹೊರಗೆ ಹಾಕ್ಬಿಟ್ರೆ ಅನ್ನೋ ಆತಂಕ ಈ ಕಡೆ ತಾಂಡವಿಗೆ ಇರುತ್ತೆ. ತಾಂಡವಿಗೆ ಇದ್ದರೂ ಕೂಡ ಈ ಕಡೆ ಕುಡಿದ ಅಮಲಿನಲ್ಲಿ ಇದ್ದಂತಹ ತಾಂಡವ್ ತಾನೇ ಆದಿ ಹತ್ರ ಸತ್ಯ ಹೇಳೇ ಬಿಡ್ತಾರೆ ಅನ್ನೋ ಅರಿವು ಕೂಡ ಈ ಕಡೆ ತಾಂಡವಿಗೆ ಇರಲ್ಲ. ಹಾಗಾಗಿ ಅವ್ರು ಹೇಳಿದ್ದಾರೆ ಅಂತ ಹೇಳಿ ಆ ತಾಂಡವ್ ಕೂಡ ನಾನು ಆದಿ ಹೇಳಿದ್ದೀನಿ ಅನ್ನೋ ಅರಿವು ಕೂಡ ಇರಲ್ಲ. ಈ ಕಡೆ ಶ್ರೇಷ್ಠ ಬೈತಾರೆ, ಏನು ತಾಂಡವ್ ಏನು ಮಾಡ್ತಿದ್ಯಾ, ನಿನಗೆ ಕುಡಿದ್ಬಿಟ್ಟಿದ್ಯಾ, ಏನು ಹಾಕ್ತಿದ್ದೀನಿ ಅಂತ ಜ್ಞಾನನೇ ಇಲ್ವಾ ಅಂತ ಹೇಳಿ ಈ ಕಡೆ ಆ ಶ್ರೇಷ್ಠ ಕೂಡ ಆದಿ ಇವ್ರ ಹತ್ರ ತಾಂಡವಿಗೆ ಬೈಬೇಕಾರೆ ತಾಂಡವ್ ಅನ್ಕೊಂತಿರ್ತಾರೆ, ನಾನು ಎಲ್ಲ ಸತ್ಯ ಹೇಳಿಬಿಟ್ಟೆ, ನನ್ನ ಬ್ರೋಗೆ ನಾನು ಭಾಗ್ಯ ಎಮ್ಮೆ ಇದ್ದಾಳಲ್ಲ ನನ್ನ ಗಂಡ ಹೆಂಡತಿ ಅಂತ ಹೇಳಿಬಿಟ್ಟೆ ಅಂತ ಹೇಳಿ ಶ್ರೇಷ್ಠನ ಹತ್ರ ಹೇಳಿದಾಗ ಶ್ರೇಷ್ಠನಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹೇಳ್ದ್ಯಾ ತಾಂಡವ್ ಒಳ್ಳೆ ಕೆಲಸನೇ ಮಾಡಿದೆ, ನಾನು ಕೂಡ ಅದನ್ನೇ ಕಾಯ್ತಾ ಇದ್ದೆ, ನೀನು ಹಾಗೂ ತಾಂಡವ್ ಇದು ಶ್ರೇಷ್ಠ ಕಾಯ್ತಾ ಇರ್ತಾರೆ. ಈ ಕಡೆ ಆದಿ ಹಾಗೂ ಭಾಗ್ಯ 3 ಜನನು ದೂರ ಆಗಬೇಕು. ಈ ಕಡೆ ಬಿಸ್ನೆಸ್ಸಿಂದ ತಾಂಡವ್ನ ಹೊರಗೆ ಹಾಕಬೇಕು. ಈ ಕಡೆ ಅವರಿಬ್ರು ಈ ಕಡೆ ಆದಿ ಹಾಗೂ ತಾಂಡವ್ ಒಬ್ರಿಗೊಬ್ರು ತುಂಬ ಬ್ರೋ ಅಂತ ಕರೀತಾ ಇರೋದು ಕ್ಲೋಸ್ ಆಗಿರೋದು ಈ ಕಡೆ ಶ್ರೇಷ್ಠನಿಗೂ ಸಹಿಸಿಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೀನು ಭಾಗ್ಯನ ಗಂಡ ಅಂತೇಳಿ ಗೊತ್ತಾಗಿ ಆದಿನೇ ನೀನು ಬಿಸ್ನೆಸ್ಸಿಂದ ಹೊರಗೆ ಹಾಕಬೇಕು ಅಂತೇಳಿ ಎಷ್ಟು ಕಾಯ್ತಿದ್ದೆ ತಾಂಡವ್. ಸದ್ಯ ನಿನ್ನ ಬಾಯಿಂದ ನೀನೇ ಕುಡಿದು ಅಮಲಿನಲ್ಲಿ ಹೇಳ್ದಲ್ಲ, ಒಳ್ಳೇದಾಯಿತು, ನಾನು ಅನ್ಕೊಂಡಂಗೆ ಆಯಿತು. ನಾನು ಅನ್ಕೊಂಡಿದ್ದು ಇನ್ನೂ ಹೆಚ್ಚಾಗಿ ದಗ ಅಂತ ಹುರಿತಾ ಇದೆ. ಈ ಕಡೆ ಭಾಗ್ಯನಿಗೂ ಆ ಕುಸುಮ ಆಂಟಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಈ ಕಡೆ ಹಾದಿಗೆ ಸತ್ಯ ನನಗೆ ಭಾಗ್ಯ ಹಾಗೂ ತಾಂಡವ್ ಇಬ್ಬರು ಗಂಡ ಹೆಂಡತಿ ಅನ್ನೋ ಸತ್ಯನೇ ಗೊತ್ತಿರಲಿಲ್ಲ. ಈ ವಿಷಯ ಗೊತ್ತಾದರೆ ನನ್ನ ಹತ್ರ ಆಂಟಿ ಚಾಲೆಂಜ್ ಮಾಡಿದರು, ನಾನು ಆದಿನ ಮದುವೆ ಮಾಡೇ ಮಾಡ್ತೀನಿ, ನೋಡೋಣ ತಡೆಯದಿದೆ ತಡಿ ಅಂತ ಹೇಳಿ ಚಾಲೆಂಜ್ ಮಾಡಿದರು. ಈಗ ಈ ಚಾಲೆಂಜಲ್ಲಿ ನಾನೇ ಗೆಲ್ಲೋದು ಅನ್ನೋ ಒಳ ಮನಸ್ಸಲ್ಲಿ ಶ್ರೇಷ್ಠ ಒಂದು ತುಂಬಾ ಖುಷಿ ಪಡ್ತಾ ಇರ್ತಾರೆ. ತಾಂಡವ್ ತನ್ನ ಬಾಯಿಂದ ತಾನೇ ಆದಿಗೆ ಈ ಸತ್ಯ ಹೇಳಿದ್ನಲ್ಲ ಅಂತೇಳಿ ತುಂಬಾ ಖುಷಿ ಇರುತ್ತೆ. ಒಳ್ಳೆ ಕೆಲಸನೇ ಮಾಡ್ತಾರೆ ತಾಂಡವ್. ನಾನೇ ಏನಾರು ಪ್ಲಾನ್ ಮಾಡಿ ಈ ಕಡೆ ನೀನು ಹಾಗೂ ಭಾಗ್ಯ ಗಂಡ ಹೆಂಡತಿ ಅಂತ ಹೇಳಿ ಗೊತ್ತಾದರೆ ಈ ಕಡೆ ಆದಿ ಭಾಗ್ಯನ ಮೇಲೆ ಸಿಟ್ಟಾಗ್ತಾರೆ, ಈ ಕಡೆ ಕುಸುಮಾಂಟಿ ಮೇಲೆ ಸಿಟ್ಟಾಗ್ತಾರೆ, ನಿಮ್ಮ ಮೇಲೂ ಸಿಟ್ಟಾಗ್ತಾರೆ. ಆಗ ನೀವು 3 ಜನನು ದೂರ ಆಗ್ತಾರೆ. ನೀವು 3 ಜನನು ದೂರ ಆಗಲಿ ಅನ್ನೋದೇ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ಯಾಕಂದರೆ ಈ ಕುಸುಮ ಆಂಟಿ ಭಾಗ್ಯನ ಹಾಗೂ ಆದಿನ ಮದುವೆ ಮಾಡಬೇಕು ಅಂತಿದ್ದಾರೆ. ಈಗ ನೋಡ್ತೀನಿ ಅವ್ರಿಗೆ ಹಾಗೆ ಆದಿಯವರು ಒಪ್ಕೊಂಡು ಮದುವೆ ಮಾಡ್ತಾರೆ ಅಂತ ಈಗ ಭಾಗ್ಯನ ಮೇಲೆ ತುಂಬಾ ಸಿಟ್ಟಾಗಿರುತ್ತೆ. ಏನು ಭಾಗ್ಯವರೇ, ನಾನು ನಿಮ್ಮ ಜೊತೆ ಅಷ್ಟು ಕ್ಲೋಸ್ ಆಗಿದ್ರು ಈ ಸತ್ಯ ನನಗೆ ಹೇಳೇ ಇಲ್ಲ ಅಂತ ಹೇಳಿ ಆದಿನೇ ಈಗ ಭಾಗ್ಯನ ಉಪ್ಪಿನಕಾಯಿಗೆ ಹೊರ
ಹಾಕ್ತಾರೆ. ಹಾಗಾಗಿ ಈ ಕಡೆ ಅವರಿಬ್ಬರು ಸಂಬಂಧ ಹಾಳಾಯಿತು. ಈ ಕಡೆ ಕುಸುಮ ಆಂಟಿ ಹೇಳಿದ್ರು, ನಾನು ಭಾಗ್ಯನು ಆದಿನು ಮದುವೆ ಮಾಡ್ತೀನಿ ಅಂತ. ಮದುವೆ ಆಗೋದೆಲ್ಲಿಂದ ಬಂತು? ಈ ಕಡೆ ಭಾಗ್ಯನ ಫ್ರೆಂಡು ಅಂತ ಹೇಳಿ ಕ್ಲೋಸಾಗಿ ಮಾತಾಡಿಸಿದ್ರೆ ಸಾಕು, ಮುಖನೇ ಕಂಡ್ರೆ ಆಗಲ್ಲ, ಇನ್ನು ಮದುವೆ ಎಲ್ಲಿಂದ ಆಗುತ್ತೆ? ಸತ್ಯ ನಾನು ಅನ್ಕೊಂಡಂಗೆ ಆಗ್ತಿದೆ ಅಂತ ಹೇಳಿ ತಾಂಡವಿ ಈ ಸತ್ಯ ಆದಿಗೆ ಹೇಳಿದ್ನಲ್ಲ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಶ್ರೇಷ್ಠ ಇಲ್ಲಿ ನೋಡಿ ಆಕ್ಸಿಡೆಂಟ್ ಆಗಿ ತುಂಬಾ ಸೀರಿಯಸ್ ಆಗಿರುತ್ತೆ. ಕಿಶನ್ಗೆ ಫೋನ್ ಬರುತ್ತೆ. ಹಾಗಾಗಿ ಈ ಕಡೆ ಇವ್ರನ್ನ ಆದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅಡ್ಮಿಟ್ ಮಾಡಿದಾಗ ಈ ಕಡೆ ಭಾಗ್ಯ, ಕುಸುಮ ಎಲ್ಲರೂ ಕೂಡ ತುಂಬಾ ಬೇಜಾರಲ್ಲಿರ್ತಾರೆ. ಹಾಸ್ಪಿಟಲ್ಗೆ ಈ ಕಡೆ ಕನ್ನಿಕಾ ಮತ್ತು ಇವ್ರು ಕೂಡ ಮೀನಾಕ್ಷಿ ಕೂಡ ಕಾಮತ್ ಕೂಡ ಬಂದಿರ್ತಾರೆ. ಏನೆಲ್ಲ ಆಗೋಯ್ತು? ಇಲ್ಲಿ ನೋಡಿದ್ರೆ ಟಿ ವಿ ನ್ಯೂಸಲ್ಲಿ ಇವರಿಬ್ಬರು ಸಂಬಂಧದ ಬಗ್ಗೆ ಹೀಗೆಲ್ಲ ಬಂದಿದೆ. ಇಲ್ಲಿ ನೋಡಿದ್ರೆ ಆದಿಗೆ ಆಕ್ಸಿಡೆಂಟ್ ಆಗಿದೆ, ಮೇಲಿಂದ ಮೇಲೆ ಏನಾರ ನೋವು ಆಗ್ತಾನೆ ಇದೆಯಲ್ಲ ಅಂತ ಹೇಳಿ ಈ ಕಡೆ ಕಾಮತ್ತಿಗಂತೂ ತುಂಬಾ ಬೇಜಾರಾಗುತ್ತೆ. ಈ ಕಡೆ ಅದನ್ನು ಉಪಯೋಗಿಸ್ಕೊಂಡಂತ ಕನ್ನಿಕವರು, ಹೌದು ಈ ಬ್ರೋ ಹೇಳಿದ್ವಿ ಎಷ್ಟೋ ಸಲ ಟ್ರಿಪ್ಪಿಗೆ ಬೇಡ ಬೇಡ ಅಂತ ಹೇಳಿದ್ರೆ ಕೇಳೋದೆಲ್ಲ ಇಲ್ಲಿದೆ ಅನಾಹುತ ಮಾಡ್ಕೊಂಡ, ಎಲ್ಲ ಈ ಭಾಗ್ಯನಿಂದಾನೇ ಆಗಿದ್ದು ಅಂತೇಳಿ ಭಾಗ್ಯನಿಗೆ ಬೈತಾ ಇರ್ತಾರೆ ಹಾಸ್ಪಿಟಲಲ್ಲಿ. ಹಾಗಾಗಿ ಈ ಕಡೆ ಕಾಮತ್ ಸುಮ್ನೀರು ಕನ್ನಿಕಾದ, ಸುಮ್ನೀರಿ ಡ್ಯಾಡಿ, ಎಲ್ಲ ಆಗಿದ್ದೆ ಇವಳಿಂದ. ಇವ್ರು ಬರೋದಕ್ಕಿಂತ ನಮ್ಮನೆ ಎಷ್ಟು ಚೆನ್ನಾಗಿತ್ತು, ಇವ್ರು ಬಂದಮೇಲೆ ಇವ್ರಿಬ್ರು ಅಕ್ಕ ತಂಗಿ ಬಂದಮೇಲೆ ನಮ್ಮನೆ ಹೀಗೆಲ್ಲ ಆಗಿದ್ದು. ಈಗ ಬ್ರೋ ಈ ಥರ ಎಲ್ಲ ಆಯಿತು, ಈಗ ನಮ್ಮ ಮಾನ ಮರಿದೆಲ್ಲ ನ್ಯೂಸಲ್ಲೆಲ್ಲ ಹೀಗಾಯಿತು. ಈ ಕಡೆ ಭಾಗ್ಯ ಹಾಗೂ ಆದಿ ಬ್ರೋ ಬಗ್ಗೆ ಸಂಬಂಧದ ಬಗ್ಗೆ ಈ ಕಡೆ ಎಷ್ಟು ಗಾಸಿಪ್ ಆಗಿ ಟಿ ವಿ ನ್ಯೂಸಲ್ಲೆಲ್ಲ ಬಂತು. ನಮ್ಮ ಮಾನ ಮರ್ಯಾದೆ ಏನಾಗಬೇಕು ಡ್ಯಾಡ್, ನೀವು ನೋಡಿದ್ರೆ ಇವಳಿಗೆ ಸಪೋರ್ಟ್ ಮಾಡ್ತಿದೆಯಲ್ಲ ಅಂತ. ಸುಮ್ಮನಿರು ಕನ್ನಿಕಾ, ಇದೆಲ್ಲ ಮಾತಾಡೋಂಥ ಜಾಗನ ಅಂತ ಹೇಳಿ ಈ ಕಡೆ ಕಾಮತ್ ಬೈತಾರೆ. ಈ ಕಡೆ ಮೀನಾಕ್ಷಿಗೂ ಅದೇ ಬೇಕಾಗಿರುತ್ತೋ, ಅವರು ಬೇಕಾಗಿರುತ್ತೆ. ಹಾಗಾಗಿ ಅಣ್ಣ ಇದ್ರು ಅಂತ ಹೋಗ್ಲಿ ಬಿಡು ಕನ್ನಿಕಾ ಅಂತ ಹೇಳ್ತಾರೆ. ಆದರೂ ಅಣ್ಣ ನನಗಂತೂ ತುಂಬಾ ಬೇಜಾರಾಗ್ತಿದೆ. ಆದಿ ಯಾಕೆ ಈ ಥರ ಆದ, ನಮ್ಮ ಮಾತು ಕೇಳ್ತಾನೆ ಇಲ್ಲಲ್ಲ, ಆದಿಗೆ ಈ ಥರ ಸೀರಿಯಸ್ ಆಗಿ ನೋಡಿ ತುಂಬಾ ಬೇಜಾರಾಯಿತು ಅಂತ ಹೇಳಿ ಈ ಕಡೆ ಮೀನಾಕ್ಷಿ ಕೂಡ ಬೇಜಾರು ಮಾಡ್ಕೊಂಡು ಹೇಳ್ತಿರ್ತಾರೆ. ನಾನು ಅದಕ್ಕೆ ಕೊಟ್ಟಂಥ ಮಾತು ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ, ಇವ್ರು 3 ಜೀವನದ ಜವಾಬ್ದಾರಿ ನಂದು, ಕನ್ನಿಕಾ, ಆದಿ ಹಾಗೂ ಕಿಶನ್ದು ಅಂದ್ಕೊಂಡಿದ್ದೆ. ಕಿಶನ್ದು ಹೋಗಲಿ ಬಿಡಿ, ಈ ಕಡೆ ಆದಿಗೆ ಈ ಥರ ಎಲ್ಲ ಆಯ್ತಲ್ಲ, ನನ್ನ ಮಾತು ಕೇಳಿದ್ರೆ ಈ ಥರ ಎಲ್ಲ ಆಗ್ತಿರ್ಲಿಲ್ಲ, ನಾನು ಹೇಳಿದ್ದ ಹುಡುಗಿ ಮದುವೆ ಆಗ್ಬೋದಾಗಿತ್ತಲ್ಲ ಅನ್ನೋ ರೀತಿ ಅರ್ಥದಲ್ಲಿ ಈ ಕಡೆ ಮಾತಾಡ್ತಿರ್ತಾರೆ. ಅದೆಲ್ಲ ಬೇಡ ಕನ್ನಿಕಾ, ಈ ಫಸ್ಟು ಇದು ಹಾಸ್ಪಿಟಲ್ ಫಸ್ಟು ಆದಿ ಜೀವದ ಬಗ್ಗೆ ಏನಾಯಿತು, ಡಾಕ್ಟ್ರು ಏನು ಹೇಳ್ತಾರೆ, ಅವ್ನು ಸೇಫ್ ಆಗಿದ್ದಾನೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ, ಇದೆಲ್ಲ ಪ್ಲೀಸ್ ಯಾರು ಈ ವಿಷಯದ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಕಾಮತ್ ಕೂಡ ಈ ಕಡೆ ಮೀನಾಕ್ಷಿಗೂ ಹಾಗೂ ಕನ್ನಿಕನಿಗೂ ಬೈತಾರೆ. ಹಾಗಾಗಿ ಈ ಕಡೆ ಆದಿಗೆ ಬ್ಲಡ್ ಬೇಕಾಗಿರುತ್ತೆ. ಬ್ಲಡ್ ಬೇಕಾದಾಗ ಯಾವ ಗ್ರೂಪು ಏನು ಅಂದಾಗ ಈ ಕಡೆ ಭಾಗ್ಯನೇ ನನ್ನ ಬ್ಲಡ್ ಗ್ರೂಪು ಆದಿದು ಗ್ರೂಪ್ ಒಂದೇ ಇದೆ, ಬೇಕಾದ್ರೆ ನಾನು ಕೊಡ್ತೀನಿ ಅಂತಾರೆ. ಎಲ್ಲರೂ ನಾನು ಕೊಡ್ತೀನಿ ಅಂದಾಗ ನೋಡೋಣ, ಟೆಸ್ಟ್ ಮಾಡೋಣ, ಯಾವ್ದು ಸೆಟ್ ಆಗುತ್ತೆ ನಾವು ಅದನ್ನು ತೊಗೊಳ್ತೀವಿ ಅಂತ ಹೇಳಿ ನರ್ಸ್ ಡಾಕ್ಟ್ರು ಕೂಡ ಹೇಳ್ತಾರೆ. ಆದಿಗೆ ತುಂಬಾ ಸೀರಿಯಸ್ ಆಗಿ ಈ ಕಡೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರೆ. ಕುಸುಮಂಗಂತೂ ತುಂಬಾ ಬೇಜಾರಾಗುತ್ತೆ. ದೇವರೇ, ನನ್ನ ಫ್ರೆಂಡಿಗೆ ಯಾವುದೇ ಕಾರಣಕ್ಕೂ ಜೀವಕ್ಕೆ ಏನೂ ತೊಂದರೆ ಆಗಲಿದ್ದಂಗೆ ಕಾಪಾಡಪ್ಪ, ನೀನು ದೇವಸ್ಥಾನಕ್ಕೆ ಬಂದು ಸೇವೆ ಮಾಡ್ತೀನಿ ಅಂಥೇಳಿ ಭಾಗ್ಯ ಹಾಗೂ ಕುಸುಮ ಅವ್ರು ಕೂಡ ಹರಕೆ ಹೊತ್ತುತ್ತಾರೆ. ನೋಡೋಣ ಫ್ರೆಂಡ್ಸ್, ಈಗ ಆದಿಯವರಿಗೆ ತುಂಬ ಸೀರಿಯಸ್ ಆಗಿ ಅವರಿಗೆ ಯಾವ ಜೀವ ಅಪಾಯನೂ ಇಲ್ದಲೇ ಬದುಕುಳಿತಾರ. ಈ ಕಡೆ ಭಾಗ್ಯನೇ ರಕ್ತ ಕೊಟ್ಟು ಆದಿಯವ್ರನ್ನ ಬದುಕಿಸ್ತಾರ. ಈ ಕಡೆ ತಾಂಡವಿಗಂತೂ ನಾನು ಸತ್ಯ ಹೇಳಬಾರ್ದು ಅಂತಿದ್ದೆ, ನಾನೇ ಕುಡ್ದು ಅಮಲಿನಲ್ಲಿ ಆದಿ ಮುಂದೆ ಸತ್ಯ ಹೇಳ್ಬಿಟ್ನಲ್ಲ ಅಂತ ಹೇಳಿ ಇವರು ಆದಿಗೆ ಹೇಳ್ಬಿಟ್ನಲ್ಲ ಅಂತೇಳಿ ತಾಂಡವ್ ಕೂಡ ತುಂಬ ಪಶ್ಚಾತ್ತಾಪ ಪಡ್ತಿರ್ತಾರೆ. ಈ ಕಡೆ ಶ್ರೇಷ್ಠನು ಅಂತೂ ತುಂಬಾ ಖುಷಿಯಾಗುತ್ತೆ. ಸದ್ಯ ನಾನು ಅನ್ಕೊಂಡಿದ್ದಾಯ್ತು, ಇನ್ಮೇಲೆ ಆದಿ ಹಾಗೂ ಭಾಗ್ಯ ಇನ್ಮೇಲೆ ಒಬ್ರಿಗೊಬ್ರು ಮುಖ ನೋಡಲ್ಲ, ಫ್ರೆಂಡ್ಶಿಪ್ಪು ಇಲ್ಲ, ಮದುವೆನೂ ಇಲ್ಲ ಅಂತ ಹೇಳಿ ಈ ಕಡೆ ತುಂಬಾ ಖುಷಿ ಪಡ್ತಾರೆ. ನೆಕ್ಸ್ಟ್ ಸಂಚಿಕೆ ಕಾದು ನೋಡೋಣ ಫ್ರೆಂಡ್ಸ್. ಈ ಕಡೆ ಆದಿ ಎಲ್ಲ ವಿಷಯನೂ ಗೊತ್ತಾದ್ಮೇಲೆ ಈ ಕಡೆ ಭಾಗ್ಯನು ಹಾಗೂ ಕುಸುಮನು ತಾಂಡವನು ಮೊದಲನೇ ಥರ ಅವರು ಸ್ನೇಹ ಸಲಿಗೆಯಿಂದ ಇರ್ತಾರ, ಇಲ್ಲ ನೀವು ನನಗೆ ಸುಳ್ಳೇ ಹೇಳಿಲ್ಲ, ಅಷ್ಟು ಕ್ಲೋಸ್ ಆಗಿತ್ತು, ಸುಳ್ಳು ಹೇಳಿ ನನಗೆ